ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಇವರು ಅದಲ್ಲದೆ ಸೋಲಾರಿಗೆ ಈಗಾಗಲೇ ನಮ್ಮ ಭಾಗಕ್ಕೆ 70 ಲಕ್ಷದ್ದು ಸೋಲಾರಿಗೆ ಈಗಾಗಲೇ ಕಾಮಗಾರಿ ನಡೀತಾ ಇದೆ. ಆದರೆ ಇವರು ಸಹ ನಾನು ಹೇಳ್ತಾ ಇದ್ರಿ, ಕೇಂದ್ರ ಸರ್ಕಾರದಿಂದ ಈಗಾಗಲೇ ಏನು ಹಣ ಬರಬೇಕು. ಕಣ್ಣಂಗಲದಲ್ಲಿ ಒಂದು ಹುಲಿ ದಾಳಿಯಾಗಿ ಒಂದು ಕಾರ್ಮಿಕ ತೀರೋಗ್ತಾನೆ. 1.5 ದಿವಸ ಅಲ್ಲಿ ಬಾಡಿಯನ್ನು ಇಟ್ಕೊಂಡು ಶಾಸಕರು ಬರಬೇಕು ಅಂತೇಳಿ ಇವರು ಯಾರು ನಮ್ಮ ರೈತ ಸಂಘದವರು ಪ್ರತಿಭಟನೆ ನಡೆಸ್ತಾರೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಟ್ಟಿಗೆ ಬಿ ಸೆಟ್ಟಿಗೇರಿ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಕಾಂಗ್ರೆಸ್ ಮುಖಂಡರಾದಂಥ ಕೊಲ್ಲಿರ ಬೋಪಣ್ಣನವರು ಉಪಸ್ಥಿತರಿದ್ದಾರೆ. ಹಾಗೆಯೇ ನಮ್ಮ ಹೊನ್ನಂಪೇಟೆ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದ ಹನ್ನೀರ್ ಹರೀಶ್ ಅವರಿದ್ದಾರೆ. ಹಾಗೆ ಗೋಣಿಗಪ್ಪಲು ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಹಾಗೂ ವಲಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಕುಲ್ಲಚಂಡ ಪ್ರಮೋದ್ ಗಣಪತಿ ಅವರು ಉಪಸ್ಥಿತರಿದ್ದಾರೆ. ಹಾಗೆ ನಮ್ಮ ಹೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಎ.ಜೆ. ಬಾಬು ಅವರು ಸಹ ಉಪಸ್ಥಿತರಿದ್ದಾರೆ. ನಾನು ಮಾಯಗುಡಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಹಾಗೂ ಜಿಲ್ಲಾ ಕಾಂಗ್ರೆಸ್ನ ವಕ್ತಾರ ಎ.ಎಸ್. ಟಾಕ್ಮಣ್ಣಪ್ಪ. ಬಿಜೆಪಿ ಪ್ರತಿಭಟನೆಯಲ್ಲಿ ಶಾಸಕರ ವಿರುದ್ಧ ಘೋಷಣೆ ಕೂಗಿದ್ದು ಯಾಕಾಗಿ? ಆನೆ ಹಾವಳಿ ನಿಯಂತ್ರಣ ಶಾಸಕರಿಗೆ ಮಾತ್ರ ಜವಾಬ್ದಾರಿನಾ ಎಂದು ಕೊಲ್ಲಿರ ಬೋಪಣ್ಣ ಬಿಜೆಪಿ ಪ್ರಮುಖರಿಗೆ ಗಂಭೀರ ಪ್ರಶ್ನೆ ಮಾಡಿದರು. ಗೋಣಿಕೊಪ್ಪದಲ್ಲಿ ಆಯೋಜನೆ ಮಾಡಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕೊಲ್ಲಿರ ಬೋಪಣ್ಣ, ಆನೆ ಹಾವಳಿಯ ಸಮಸ್ಯೆ ನಿನ್ನೆ ಮೊನ್ನೆಯದಲ್ಲ. ಕಳೆದ 25 ವರ್ಷಗಳಿಂದಲೂ ಸಂಘರ್ಷಗಳು ಮುಂದುವರಿಯುತ್ತಲೇ ಇದೆ. ಇದಕ್ಕಾಗಿ ಶಾಶ್ವತ ಪರಿಹಾರ ತರಲು ಕ್ಷೇತ್ರದ ಶಾಸಕ ಪೊನ್ನಣ್ಣ, ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಶ್ರಮಿಸುತ್ತಿದ್ದಾರೆ. ಸರ್ಕಾರದಿಂದ ಸಾಕಷ್ಟು ಅನುದಾನವನ್ನು ತರುವ ಪ್ರಯತ್ನ ನಿರಂತರವಾಗಿ ನಡೆಯುತ್ತಲೇ ಇದೆ. ಆದರೆ ಬಿಜೆಪಿ ಪಕ್ಷದವರು ಆನೆ ಮಾನವ ಸಂಘರ್ಷ ವಿಚಾರವನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ಮಾಡುತ್ತಿದ್ದಾರೆ. ಪ್ರತಿಭಟನೆ ಮಾಡುವುದು ಪ್ರತಿಯೊಬ್ಬರ ಹಕ್ಕು. ಆದರೆ ಶಾಸಕರ ವಿರುದ್ಧ ಘೋಷಣೆಗಳನ್ನು ನಾವು ಖಂಡಿಸುತ್ತೇವೆ. ಬಿಜೆಪಿ ಪ್ರತಿಭಟನೆಯಲ್ಲಿ ಶಾಸಕ ಪೊನ್ನಣ್ಣನವರ ಮೇಲೆ ಧಿಕ್ಕಾರದ ಘೋಷಣೆಗಳನ್ನು ಕೂಗುವುದು ಎಷ್ಟು ಸರಿ? ಶಾಸಕ ಪೊನ್ನಣ್ಣನವರು ಆನೆ ಮಾನವ ಸಂಘರ್ಷದ ವಿಚಾರದಲ್ಲಿ ವಿಧಾನಸಭೆಯಲ್ಲಿಯೇ ಗಮನ ಸೆಳೆಯುವ ಮೂಲಕ ಇಲ್ಲಿನ ಗಂಭೀರತೆಯನ್ನು ಮಂತ್ರಿಗಳಿಗೆ ಮನವರಿಕೆ ಮಾಡಿದ್ದಾರೆ. ಪುಂಡಾನೆಯನ್ನು ಸೆರೆ ಹಿಡಿಯಲು ತಕ್ಷಣವೇ ಅನುಮತಿಯನ್ನು ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದರು. ಆದರೂ ಶಾಸಕ ಪೊನ್ನಣ್ಣನವರ ಪ್ರಗತಿಯನ್ನು ಸಹಿಸಿಕೊಳ್ಳದ ಬಿಜೆಪಿಯವರು ಸಾವಿನ ಮನೆಯಲ್ಲಿಯೂ ರಾಜಕೀಯ ಮಾಡುತ್ತಿದ್ದಾರೆಂದು ಲೇವಡಿ ಮಾಡಿದರು. ಈಗಾಗಲೇ ಮಾಧ್ಯಮದಲ್ಲಿ ಇರ್ಬೋದು, ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಅವರು ಪ್ರತಿಭಟನೆ ಮಾಡಿದ್ದಕ್ಕೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ. ಆದರೆ ಪ್ರತಿಭಟನೆಯಲ್ಲಿ ನಮ್ಮ ಇಬ್ಬರು ಶಾಸಕರ ವಿರುದ್ಧ ಧಿಕ್ಕಾರ ಹೋಗುವುದು ಎಷ್ಟರ ಮಟ್ಟಿಗೆ ಇದು ಸರಿಯಿದೆ ಅಂತ ಹೇಳಿದ್ದು ಇಡೀ ನಮ್ಮ ಕೊಡಗಿನ ಜನತೆಗೆ ಗೊತ್ತಾಗಿದೆ. ಇವರು ಯಾವ ಥರ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳೋದು ಈಗಾಗಲೇ ಜನರಿಗೆ ಗೊತ್ತಾಗ್ತಾ ಇದೆ. ನಾನು ಹೇಳ್ತಾ ಇದ್ದರೆ ಬರೀ ನಮ್ಮ 2 ಶಾಸಕರಿಗೆ ಮಾತ್ರನ ಇದರ ಬಗ್ಗೆ ಜವಾಬ್ದಾರಿ ಇರೋದು, ಸಂಸದರಿಗೆ ಇಲ್ವಾ ಅಂತೇಳಿ ನಾವು ಈಗಾಗಲೇ ಒಂದು ಪ್ರಶ್ನೆ ಮಾಡಬೇಕಾಗ್ತದೆ. ಈಗಾಗಲೇ ಶಾಸಕರು ನಾವು ತಿಳಿದಾಗೆ ಇಲ್ಲಿ ನೋಡಿ, ನಾನು ದಾಖಲಾತಿ ಸಹ ತಂದಿದ್ದೇನೆ. ಅವರು ಈಗಾಗಲೇ 22 ಕೋಟಿ ಕೊಟ್ಟಿದ್ದು ಬ್ಯಾರಿಗೇಡ್ ಹಾಕಲಿಕ್ಕೆ ಈಗಾಗಲೇ ಆಗಿ ಹಣ ಸಹ ಈಗ ಬಿಡುಗಡೆ ಆಗ್ತದೆ. ಈಗಾಗಲೇ ಕಾಮಗಾರಿ ಸ್ಟಾರ್ಟ್ ಆಗಿದೆ. ಇವರು ಅದಲ್ಲದೆ ಸೋಲಾರಿಗೆ ಈಗಾಗಲೇ ನಮ್ಮ ಭಾಗಕ್ಕೆ 70 ಲಕ್ಷದ್ದು ಸೋಲಾರಿಗೆ ಈಗಾಗಲೇ ಕಾಮಗಾರಿ ನಡೀತಾ ಇದೆ. ಎಲ್ಲ ಕಡೆಯೂ ನಡೀತಾ ಇದೆ. ಇವು 2.5 ವರ್ಷದಲ್ಲಿ ಎಷ್ಟು ಕಾಮಗಾರಿ ನಡೀಬೇಕು ಅದನ್ನು ಇವರು 20 ವರ್ಷದಲ್ಲಿ ಎಷ್ಟು ಕಾಮಗಾರಿಯನ್ನು ಮಾಡಿದ್ದಾರೆ ಅಂತೇಳಿ ನಮಗೆ ದಯವಿಟ್ಟು ಒಂದು ದಾಖಲಾತಿಯನ್ನು ಕೊಟ್ಟರೆ ನಾವು ಸಹ ಜನರಿಗೆ ತಿಳಿಸ್ಬೇಕಾಗ್ತದೆ. ಅವರು ಏನು ಕೆಲಸ 20 ವರ್ಷದಲ್ಲಿ, ಇದು ಬರೀ ಇವತ್ತು ನೆನ್ನೆದು ಪ್ರಾಬ್ಲಮ್ ಅಲ್ಲ. ಈ ಹಿಂದೆ ಇಲ್ಲಿ ನೋಡಿ 19ರಿಂದ 23 ಗಂಟ 26 ಜನರ ಸಾವಾಗಿದೆ. ಇಲ್ಲಿ ನೋಡಿ ನಮ್ಮ ಹತ್ರ ದಾಖಲಾತಿದೆ. ಇವಾಗಲೂ ಅದೇ ಸಾವು ಇವಾಗಲೂ ಆಗಿದೆ. ಇವರು ಈ 20 ವರ್ಷ ಇವರು ಏನು ಮಾಡಿದ್ದಾರೆ ಇದನ್ನು ತಡೆಗಟ್ಟಬಹುದಿತ್ತು. ಅವರಿಗೆ 20 ವರ್ಷ ಇವರು ತಡೆಗಟ್ಟದೆ ಈಗ ಕೇವಲ ಒಂದು 2.5 ವರ್ಷದಲ್ಲಿ ನಮ್ಮ ಶಾಸಕರ ಮೇಲೆ ಗೂಬೆ ಕೂರಿಸುವುದು ಇದು ಎಷ್ಟರ ಮಟ್ಟಿಗೆ ಸರಿ? ಇದು 2 ಶಾಸಕರಿಗೆ, ಮಾಜಿ ಶಾಸಕರಿಗೆ ಇದು ಶೋಭೆ ತರುವಂಥ ವಿಚಾರ ಅಲ್ಲ. ಯಾಕೆಂತಂದರೆ ಅವರು ರಾಜಕೀಯ ಉದ್ದೇಶದಿಂದ ಇದನ್ನು ಮಾಡ್ತಾಯಿದ್ರು. ಅವ್ರು ಖಂಡಿತವಾಗಲೂ ಈ ಥರ ರಾಜಕೀಯ ಮಾಡಿದರೆ ಕೊಡಗಿನ ಜನತೆ ಅವರ ಮೇಲೆ ಯಾವುದೇ ಕನಿಕರವನ್ನು ತೋರಿಸೋದಿಲ್ಲ ಅಂತೇಳಿ ನಾನು ನೇರವಾಗಿ ಹೇಳ್ತೀನಿ. ಅವರು ಸುಮ್ಮನಾದರೆ ಇವರ ನಮ್ಮ ಶಾಸಕರ ಅವರ ಶವ ಇದನ್ನು ಭೂತ ಮಾಡಿ ಅದನ್ನು ಸುಡೋದು, ಇವರ ಬಗ್ಗೆ ಧಿಕ್ಕಾರ ಹೋಗಿಸೋದು,
ಹಸನ್ನ ಹಿಡ್ಕೊಂಡು ಹೋಗ್ಬಿಟ್ಟು ಪ್ರೊಟೆಸ್ಟ್ ಮಾಡೋದು, ಇದರಿಂದ ನಮ್ಮ ಕೊಡಗಿನ ಜನತೆ ಅದೆಲ್ಲ ಮುಂದೆ ಆಗ್ಬಿಡ್ತು. ಇದೆಲ್ಲ ಮಾಡಿ ನಾವು ಗೆದ್ಬಿಡ್ಬೋದು ಅಂತೇಳಿ. ಖಂಡಿತವಾಗಲೂ ಶಾಸಕರಿಗೆ ನಾನು ಹೇಳ್ತೇನೆ, ನೀವು ನಿಮ್ಮ ಸಂಸದರಿಗೆ ಅದನ್ನ ಕರೆದು ನೀವು ನಮ್ಮ ಕೊಡಗಿನಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ ಅದನ್ನ ಇಲ್ಲಿ ತಡೆಗಟ್ಟುವಂಥ ಒಂದು ವ್ಯವಸ್ಥೆ ಮಾಡಿ. ನಾವು ಸ್ವಾಗತ ಮಾಡ್ತೀವಿ. ನಾವು ಬೇಕಾದ್ರೆ ಮೊನ್ನೆ ಸುಜಾ ಕುಶಲಪ್ಪನವರು ವಿಧಾನ ಪರಿಷತ್ತಲ್ಲಿ ಇದರ ಬಗ್ಗೆ ಮಾತಾಡಿದ್ದಾರೆ. ಖಂಡಿತವಾಗ್ಲೂ ನಾವು ಅದನ್ನು ಸ್ವಾಗತಿಸ್ತೀವಿ. ಅವರು ಅದನ್ನು ಮಾತಾಡಿದ್ದಾರೆ. ಅವರು ಇಲ್ಲಿದ್ದು ಕೊಡಗಿನ ಬಗ್ಗೆ ಏನು ಆಗ್ತಾ ಇದೆ ಅಂತೇಳಿ ವಿವರಣೆ ಕೊಟ್ಟಿದ್ದಾರೆ. ನಾವು ಅದನ್ನು ಖಂಡಿತವಾಗ್ಲೂ ನಾವು ಕಾಂಗ್ರೆಸ್ ಪಕ್ಷ ಅಂತ ಕೊಡಗಿನ ನಾವು ಎಲ್ಲ ಜನರ ಪರವಾಗಿ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ಆದರೆ ಇವರು ಸಹ ನಾನು ಹೇಳ್ತಾ ಇದ್ದೀನಿ, ಕೇಂದ್ರ ಸರ್ಕಾರದಿಂದ ಈಗಾಗಲೇ ಏನು ಹಣ ಬರಬೇಕು, ಅದನ್ನು ಎಷ್ಟು ಬರಬೇಕು, ಅದನ್ನು ಎಷ್ಟು ಹಣ ಬಂದಿದೆ ಅಂತ ಇದುವರೆಗೆ ಎಷ್ಟು ಹಣ ಬಂದಿದೆ ಅಂತ ಅದು ಒಂದು ದಾಖಲಾತಿಯನ್ನು ಕೊಟ್ಟಿದೆ ನಿಮಗೆ. ನಾವು ಈಗಾಗಲೇ ನಾವು ಏನು 2.5 ವರ್ಷದಲ್ಲಿ ಏನು ಹಣ ಬಂದಿದೆ ಅದನ್ನು ದಾಖಲಾತಿಯನ್ನು ಕೊಡ್ತಾ ಇದ್ದೀವಿ ನಿಮಗೆ. ಅವರು ಕೊಡಲಿ. ಜೊತೆಗೆ ಇವರು ಏನೆಲ್ಲೋ ಮಾತಾಡ್ತಾರೆ. ಬೇಕಾದ್ರೆ ಇವರು ಇಸ್ರೇಲ್ ಇರಾನ್ದು ವಾರ್ ನಿಲ್ಲಿಸಿ ಅಂತ ಹೇಳ್ತಾರೆ. ನಮ್ಮ ಕೊಡಗಿನ ಸಣ್ಣ ಒಂದು ಜಿಲ್ಲೆ, ಅದನ್ನ ನಾವು ಉಳಿಸ್ಕೊಳ್ಬೇಕು ಅಂತಂದ್ರೆ ಇದು ಕೇಂದ್ರ ಸರ್ಕಾರದಿಂದ ಮಾತ್ರ ಸಾಧ್ಯ ಆಗ್ತದೆ. ನಮ್ಮ ಜಿಲ್ಲೆಯನ್ನು, ನಮ್ಮ ಜನರ ಪ್ರಾಣವನ್ನು ಉಳಿಸ್ಕೊಡ್ಲಿ, ಅದು ಅಷ್ಟನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಕಾಡಾನೆಯ ದಾಳಿಯಿಂದಾಗಿ ಇತ್ತೀಚೆಗೆ ಅನೇಕ ಅಮೂಲ್ಯ ಜೀವಗಳನ್ನು ಕಳೆದುಕೊಂಡಿದ್ದೇವೆ. ಈ ಬಗ್ಗೆ ವಿಷಾದ ವ್ಯಕ್ತಪಡಿಸುತ್ತೇವೆ. ಆನೆ ಮಾನವ ಸಂಘರ್ಷ ತಡೆಯಲು ಎಲ್ಲರ ಪ್ರಯತ್ನವೂ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ರಾಜಕೀಯವನ್ನು ಬದಿಗಿಟ್ಟು ಆನೆ ಮಾನವ ಸಂಘರ್ಷ ತಡೆಯಲು ನಾವೆಲ್ಲರೂ ಪಣತೊಡಬೇಕೆಂದು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ವಕ್ತಾರ ಆಪಟ್ಟಿರ ಟಾಟು ಮಣ್ಣಪ್ಪ ಸಲಹೆ ನೀಡಿದರು. ಈ ಹಿಂದೆ 20 ವರ್ಷಗಳ ಕಾಲ ಕ್ಷೇತ್ರದ ಶಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಕೆಜಿ ಬೋಪಯ್ಯನವರು ಆನೆ ಮಾನವ ಸಂಘರ್ಷ ತಡೆಯಲು ಕೈಗೊಂಡ ಕ್ರಮಗಳ ಬಗ್ಗೆ ಜನರ ಮುಂದೆ ಇಡುವಂತೆ ಈ ವೇಳೆ ಆಗ್ರಹಿಸಿದರು. ಶಾಸಕ ಪೊನ್ನಣ್ಣ ಅಧಿಕಾರಕ್ಕೆ ಬಂದ ನಂತರ ಕಳೆದ 3 ವರ್ಷಗಳಲ್ಲಿ ಕೈಗೊಂಡ ಕ್ರಮಗಳ ಬಗ್ಗೆ ಸರ್ಕಾರದಿಂದ ಮಂಜೂರಾದ ಅನುದಾನದ ಬಗ್ಗೆ ವಿವರ ನೀಡುವುದಾಗಿ ತಿಳಿಸಿದರು. ಆನೆ ಮಾನವ ಸಂಘರ್ಷದ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಬಹುದೊಡ್ಡ ಜವಾಬ್ದಾರಿ ಇದೆ. ಕ್ಷೇತ್ರದ ಸಂಸದರ ಪಾಲು ಕೂಡ ಅಧಿಕವಿದೆ. ಸಂಸದರ ನಿಲುವನ್ನು ಸ್ಪಷ್ಟಪಡಿಸುವಂತೆ ಒತ್ತಾಯಿಸಿದರು. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದರೆ, ಇವತ್ತು ಕಳೆದ 4 ತಿಂಗಳುಗಳಲ್ಲಿ ಇವತ್ತು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಆನೆ ಹಾವಳಿಯಿಂದ ದಾಳಿಯಿಂದಾಗಿ ಇವತ್ತು 4 ಜನ ಮೃತಪಟ್ಟಿದ್ದಾರೆ. ಈಗಾಗಲೇ ನಮ್ಮ ಈ ಕ್ಷೇತ್ರದ 2 ಕ್ಷೇತ್ರದ ಶಾಸಕರುಗಳಂತ ಎಸ್ ಪೊನ್ನಣ್ಣ ಮತ್ತು ಡಾಕ್ಟರ್ ಮಂತ್ರಿಗೌಡರವರು ಈಗಾಗಲೇ ವಿಧಾನಸಭೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಸದನದಲ್ಲಿ ಸರ್ಕಾರದ ಗಮನವನ್ನು ಈಗಾಗಲೇ ಸೆಳೆದಿದ್ದಾರೆ. ಯಾರೆಲ್ಲ ತಮ್ಮ ಅಮೂಲ್ಯವಾದ ಜೀವವನ್ನು ಕಳ್ಕೊಂಡಿದ್ದಾರೆ ಅವರಿಗೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ತೀತಿರಿ ಧರ್ಮಜ್ಯೋತಪ್ಪನವರು ಮತ್ತು ಶಾಸಕರುಗಳಾದಂಥ ಎಸ್ ಪೊನ್ನಣ್ಣ ಮತ್ತು ಮಂತರಗೌಡ ಅವರು ಸಾಂತ್ವನ ಹೇಳಿ ಅವರ ಕುಟುಂಬ ವರ್ಗಕ್ಕೆ ಆ ಸಾವಿನ ದುಃಖವನ್ನು ಮರೆಯಲಿ ಅಂತಾಗಲಿ ಅಂತೇಳಿ ಅವರಲ್ಲಿ ಸಾಂತ್ವನ ಸಹ ಹೇಳಿ ಆಗಿದೆ. ಇವತ್ತು ಈ ವನ್ಯಜೀವಿ ಸಂಘರ್ಷ ಮತ್ತು ಈ ನಿನ್ನೆ ಮೊನ್ನೆ ಅಥವಾ 3 ವರ್ಷದ ಈಚೆಗೆ ಇರುವಂಥದ್ದಲ್ಲ. ಇದು ಕಳೆದ 1996ರಿಂದನೇ ವನ್ಯಜೀವಿ ಮತ್ತು ಮಾನವ ಸಂಘರ್ಷಗಳು ನಡೀತಾ ಬರ್ತಾ ಇದೆ. ಇವತ್ತು ನಿಮಗೆಲ್ಲ ತಿಳಿದಿರುವ ಹಾಗೆ ಇವತ್ತು ಕೇಂದ್ರದ ಅರಣ್ಯ ನೀತಿ ಇರ್ಬೋದು ಅಥವಾ ರಾಜ್ಯ ಸರ್ಕಾರದ ಅರಣ್ಯ ನೀತಿ ಯಾವ ರೀತಿ ಇದೆ ಅಂತೇಳಿ ಎಲ್ಲರಿಗೂ ಗೊತ್ತಿರುವಂಥದ್ದು. ಇವತ್ತು ಒಂದು ಹುಲಿಯನ್ನು ಹಿಡಿಬೇಕು ಅಂತ ಹೇಳಿದ್ರು ಸಹ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯ ಗೈಡ್ಲೈನ್ಸ್ ಪ್ರಕಾರನೇ ಇವತ್ತು ಒಂದು ಹುಲಿಯನ್ನು ಹಿಡಿಯುವಂಥದ್ದಾಗಿರ್ಬೋದು ಅಥವಾ ಆನೆಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ವ್ಯವಸ್ಥೆ ಅಥವಾ ಹಿಡಿದು ಅದನ್ನು ಪಳಗಿಸುವಂಥ ವ್ಯವಸ್ಥೆ ಇರ್ಬೋದು. ಇದಕ್ಕೆಲ್ಲದಕ್ಕೂ ಒಂದೊಂದು ಗೈಡ್ಲೈನ್ಸ್ ಪ್ರಕಾರನೇ ನಡಿಬೇಕಾಗ್ತದೆ. ಇವತ್ತು ನಮ್ಮ ಶಾಸಕರಾದ ಎಸ್ ಪೊನ್ನಣ್ಣ ಮತ್ತು ಮಂತ್ರಿಗೌಡರು ಬಂದ ಮೇಲೆ ಇವತ್ತು 3 ಹುಲಿಗಳನ್ನು ಹಿಡಿದು ಅದನ್ನು ಬೇರೆ ಕಡೆಗೆ ಸ್ಥಳಾಂತರಿಸುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆಯೇ ಆನೆಗಳನ್ನು ಸಹ ಇವತ್ತು 3ರಿಂದ 4 ಆನೆಗಳನ್ನ ಈಗಾಗಲೇ ತಿತಿಮತಿ ದೇವರಪುರದಲ್ಲಿ ಒಂದಾಗಿದೆ. ನಿನ್ನೆ
ಮೊನ್ನೆ ಸಿದ್ದಾಪುರದ ಗುಹ್ಯದಲ್ಲಿ ನಡೆದಂಥ ದುರ್ಘಟನೆಗೆ ಕಾರಣವಾದಂಥ ಆನೆಯನ್ನು ನಿನ್ನೆ ರಾತ್ರಿ ಅರಣ್ಯ ಇಲಾಖೆ ಅಧಿಕಾರಿಗಳೆಲ್ಲ ಹಿಡಿದಿದ್ದಾರೆ. ಅವರು ಸಹ ಕಷ್ಟಪಟ್ಟು ಈ ಕಾರ್ಯಾಚರಣೆಯನ್ನು ಮಾಡಿ ಹಿಡಿದಿದ್ದಾರೆ. ಅವರಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅವರಿಗೆ ನಾನು ಅರಣ್ಯ ಇಲಾಖೆಗೆ ಅಭಿನಂದನೆಯನ್ನು ಸಹ ಈ ಸಂದರ್ಭದಲ್ಲಿ ಸಲ್ಲಿಸೋಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಜೀವವನ್ನು ಕಳೆದುಕೊಳ್ಳುವಂಥ ವಿಚಾರದಿಂದ ಇವತ್ತು ಎಲ್ಲರಿಗೂ ಈ ಅವರ ಸಾವು ಇದೆ, ಅದು ಎಲ್ಲರಿಗೂ ಕೊಡಗು ಜಿಲ್ಲೆಯ ಎಲ್ಲರಿಗೂ ಸಹ ಒಂದು ನೋವು ತರುವಂಥದ್ದು ವಿಚಾರವೇ ಆಗಿದೆ. ಆದರೆ BJP ಪಕ್ಷದವರು ಇವತ್ತು ಈ ಸಾವಿನಲ್ಲೂ ಸಹ ರಾಜಕೀಯ ಮಾಡುವಂಥದ್ದು ಭಾಳಷ್ಟು ಬೇಸರದ ಸಂಗತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಈಗಾಗಲೇ ಕಳೆದ 20 ವರ್ಷಗಳಲ್ಲಿ ಅನೇಕ ಸಾವು ನೋವುಗಳನ್ನು ಸಂಭವಿಸಿದರೂ ಸಹ ಆ ಶಾಸಕರು ಆ ಸಾವು ಸಂದರ್ಭದಲ್ಲಿ ಹೋಗಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋದಾಗಲಿ ಅಥವಾ ಸಾವಿನ ಸಂದರ್ಭದಲ್ಲಿ ಹೋಗಿ ಅಲ್ಲಿ ಭೇಟಿ ಮಾಡಿ ಇನ್ನು ಮುಂದೆ ಈ ರೀತಿ ಆಗದಂತೆ ಯಾವ ರೀತಿ ಕ್ರಮ ಜರುಗಿಸಬೇಕು ಅಂತೇಳಿ ಕಳೆದ 20 ವರ್ಷದಲ್ಲಿ ಮಾನ್ಯ ಶಾಸಕರಾದ KG ಬೋಪಯ್ಯನವರು ಎಲ್ಲಿಯೂ ಸಹ ಬಂದಿಲ್ಲ ಅಂತ ಹೇಳಲಿಕ್ಕೆ ಹಲವು ಉದಾಹರಣೆಗಳಿದೆ. ಉದಾಹರಣೆಗೆ ಕಣ್ಣಂಗಲದಲ್ಲಿ ಒಂದು ಹುಲಿ ದಾಳಿಯಾಗಿ ಒಂದು ಕಾರ್ಮಿಕ ತೀರೋಗ್ತಾನೆ. 1.5 ದಿವಸ ಅಲ್ಲಿ ಬಾಡಿಯನ್ನು ಇಟ್ಕೊಂಡು ಶಾಸಕರು ಬರಬೇಕು ಅಂತೇಳಿ ಇವರು ಯಾರು ನಮ್ಮ ರೈತ ಸಂಘದವರು ಪ್ರತಿಭಟನೆ ನಡೆಸ್ತಾರೆ. ಆದರೆ ಕಾಂಗ್ರೆಸ್ನವರು ಯಾವತ್ತೂ ಶವವನ್ನು ಇಟ್ಟುಕೊಂಡು ರಾಜಕೀಯ ಮಾಡೋದಿಲ್ಲ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಿದ್ದೀನಿ. ಮಡಿಕೇರಿಯಲ್ಲೇ ಇದ್ದಂಥ ಶಾಸಕರಾದಂಥ KG ಬೋಪಯ್ಯನವರು ಕಣ್ಣಂಗಲಕ್ಕೆ ಅವತ್ತು ಬಂದಿಲ್ಲ. ಹಾಗೆ ತಿತಿಮತಿಯಲ್ಲೂ ಆದಂಥ ಘಟನೆಗೆ ಒಂದು ಆನೆ ತುಳಿತದ ಘಟನೆಯಲ್ಲೂ ಸಹ ಮಾನ್ಯ ಶಾಸಕರು ಬರಲಿಲ್ಲ. ಇವತ್ತು ಇದು 3 ವರ್ಷದಿಂದ ಈ ಆನೆ ಸಮಸ್ಯೆ ಬಂದಿದ್ದಲ್ಲ, ಇದು ಅನೇಕ ವರ್ಷಗಳಿಂದ ಇದೆ. ಇದನ್ನು ಶಾಶ್ವತವಾಗಿ ಯಾವ ರೀತಿ ಪರಿಹಾರ ಮಾಡಬೇಕು, ಶಾಶ್ವತವಾಗಿ ನಮ್ಮ ಈ ಜನರ ಪ್ರಾಣವನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಎನ್ನುವುದರ ಬಗ್ಗೆ ಕಳೆದ 20 ವರ್ಷದಲ್ಲಿ ಯಾವುದೇ ರೀತಿಯಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳದೆ ಇವತ್ತು ಏಕಾಏಕಿ ಸಾವಿನ ಮುಂದೆ ಬಂದು ಪ್ರತಿಭಟನೆ ಮಾಡುವಂಥದ್ದಿರ್ಬೋದು, ಅದು ಒಂದು ರೀತಿಯಲ್ಲಿ ಅವರಿಗೆ ಶೋಭೆ ತರುವಂಥದ್ದು ವ್ಯವಸ್ಥೆ ಅಲ್ಲ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಹಾಗೆ ಮಾನ್ಯ ಶಾಸಕರಾದ KG ಬೋಪಯ್ಯನವರಲ್ಲಿ ನಾನು ಒಂದು ವಿಷಯ ತಿಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಅವರು ಕಳೆದ 20 ವರ್ಷದಲ್ಲಿ ಎಷ್ಟು ಆನೆಯನ್ನು ಹಿಡಿದಿದ್ದಾರೆ, ಎಷ್ಟು ಹುಲಿಗಳನ್ನು ಹಿಡಿದಿದ್ದಾರೆ ಎನ್ನುವ ಮಾಹಿತಿಯನ್ನು ಸಹ ನಮಗೆ ಅವರು ನೀಡುವಂತಾಗಬೇಕು. ಏಕೆಂದರೆ ಮಾನ್ಯ ಶಾಸಕರಾದ S ಪೊನ್ನಣ್ಣನವರು ಬಂದ ನಂತರ ಇವತ್ತು ಅರಣ್ಯ ಇಲಾಖೆಯ ಮುಖಾಂತರ ಈಗ ಮೊನ್ನೆ ಸಾವಿಗೀಡಾದಂಥ ಚೌರಿಯ ಗಣಪತಿ ಅವರ ಬಗ್ಗೆ ಇವತ್ತು ಸದನದಲ್ಲಿ ಸಹ ಪ್ರಸ್ತಾಪ ಮಾಡಿದ್ದಾರೆ. ಆ ಆನೆಯನ್ನು ಈ 1-2 ದಿವಸದೊಳಗೆ ಹಿಡಿದು ಬೇರೆ ಕಡೆಗೆ ಸ್ಥಳಾಂತರ ಬಂಡೀಪುರದಲ್ಲಿ ಅದನ್ನು ಪಳಗಿಸುವಂಥ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅರಣ್ಯ ಇಲಾಖೆಯವರಿಗೆ ಮಾತುಕತೆಯನ್ನು ಮಾಡಿ ಇವತ್ತು ಅಲ್ಲಿಗೆ ಸ್ಥಳಾಂತರ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಂಥ ಅನೇಕ ವ್ಯವಸ್ಥೆಗಳಿದೆ. ಇವತ್ತು ಈ ಸಾವು ನೋವಿನ ಬಗ್ಗೆ ನಮ್ಮ ಸಂಸದರಿಗೆ ಸಂಬಂಧನೇ ಇಲ್ವಾ ಅಂತ ಹೇಳುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಸಂಸದರು ಇದ್ರ ಬಗ್ಗೆ ಯಾವ ರೀತಿಯಾದಂಥ, ಯಾಕೆಂದ್ರೆ ಹೊಣೆಗಾರಿಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸಹ ಈ ಅರಣ್ಯ ನೀತಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಕೇಂದ್ರದಿಂದ ಅನೇಕ ಅನುಮತಿಗಳನ್ನ ಪಡೆದು ಇವತ್ತು ಈ ಅರಣ್ಯ ಇಲಾಖೆಯಲ್ಲಿ ಆಗ್ತಿರತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಸಂಸದರ ಮೌನ ವಹಿಸುವಂಥ ವ್ಯವಸ್ಥೆ ಏನು? ಇವತ್ತು ನಿನ್ನೆ BJPಯವರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪ್ರತಿಭಟನೆ ಮಾಡುವಂಥದ್ದು ಈ ನಮ್ಮ ಎಲ್ಲ ಸಾರ್ವಜನಿಕರ ಒಂದು ಕರ್ತವ್ಯ. ಅದು ಅವ್ರಿಗೆ ಯಾರ್ಯಾರಿಗೆ ಅನ್ಯಾಯ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡುವಂಥದ್ದು ಸರಿ. ಕೇವಲ AS ಪೊನ್ನಣ್ಣನವರನ್ನು ಮತ್ತು ಮಂತ್ರಿಗೌಡರವರನ್ನೇ ಗುರಿಯಾಗಿಸಿಕೊಂಡು ಪ್ರತಿಭಟನೆ ಮಾಡುವಂಥದ್ದು ಸೂಕ್ತವಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದರೆ ಜನರಿಗೆ ತಿಳಿದಿದೆ ಇವತ್ತು ಪೊನ್ನಣ್ಣನವರು ಯಾವ ರೀತಿ ಇವತ್ತು ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದಾರೆ ಅಂತೇಳಿ ಜನರಿಗೆ ಗೊತ್ತಿದೆ. ಮಂತ್ರಿಗೌಡರು ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದಾರೆ ಅಂತೇಳಿ ಜನರಿಗೆ ಗೊತ್ತಿದೆ. ಇವತ್ತು ತಿತಿಮತಿಯಲ್ಲಿ ಮತ್ತು ಮಾಲ್ದರೆ ಭಾಗದಲ್ಲಿ ಸುಮಾರು 20 ಕೋಟಿ ವೆಚ್ಚದಲ್ಲಿ ರೈಲ್ವೆ ಬ್ಯಾರಿಕೇಡನ್ನು ಹಾಕ್ಲಿಕ್ಕೆ ವ್ಯವಸ್ಥೆಯನ್ನು ಈಗಾಗಲೇ ಪ್ರಾರಂಭ ಆಗಿದೆ. ಈಗಾಗಲೇ ಅದಕ್ಕೆ ಗುದ್ದಲಿ ಪೂಜೆನೂ ಸಹ ಆಗಿದೆ. ಟೆಂಡರ್ ಪ್ರಕ್ರಿಯೆ ಮುಗಿದು ಕೆಲಸ ಕಾರ್ಯಗಳು ಈಗಾಗಲೇ ಪ್ರಾರಂಭ ಆಗ್ತಾ ಇದೆ. ಸ್ವಲ್ಪ 3 ವರ್ಷದಲ್ಲಿ ಎಲ್ಲವೂ ಬಗೆಹರಿದು ಬಿಡಬೇಕು ಅಂತ ಹೇಳಿದ್ರೆ ಕಷ್ಟ ಸಾಧ್ಯ ಆಗ್ತದೆ. ಈಗಿನ್ನೂ ನಮ್ಮ MLA ಅವರು ಬಂದು 3 ವರ್ಷ ಅಷ್ಟೇ ಆಗಿದೆ. ಇನ್ನೂ
ಅನೇಕ ಸಮಸ್ಯೆಗಳು ಇವತ್ತು ಇದೆ. ಇವರು 20 ವರ್ಷಗಳಿಂದ ಮಾಡಲಿಕ್ಕಾಗದಂಥ ಅನೇಕ ಸಮಸ್ಯೆಗಳನ್ನ ಒಂದೊಂದಾಗಿ ಬಗೆಹರಿಸ್ತಾ ಬರ್ತಾ ಇದ್ದಾರೆ. ದಯವಿಟ್ಟು ರಾಜಕೀಯ ಮಾಡೋದನ್ನ ಬಿಡಿ. ಇವತ್ತು ಶಾಶ್ವತ ಪರಿಹಾರಕ್ಕೆ ಕೇಂದ್ರದಿಂದ ಯಾವ ರೀತಿ ವ್ಯವಸ್ಥೆ ಆಗಬೇಕು, ಇವತ್ತು ಇಲ್ಲಿ ಮಾನವ ಮತ್ತು ಪ್ರಾಣಿಗಳ ವನ್ಯಜೀವಿಗಳ ಸಂಘರ್ಷವನ್ನು ತಡೆಗಟ್ಟಲಿಕ್ಕೆ ಯಾವ ರೀತಿಯಲ್ಲಿ ಪರಿಹಾರವನ್ನು ಸೂಚನೆ ಮಾಡಬೇಕು, ಎಲ್ಲರೂ ಒಗ್ಗಟ್ಟಿಂದ. ಇವತ್ತು ಕೊಡಗಿನ ಸಮಸ್ಯೆ ಇದು ಯಾವ ಪಕ್ಷದ ಸಮಸ್ಯೆ ಅಲ್ಲ, ಇದು ಕಾಂಗ್ರೆಸ್ ಸಮಸ್ಯೆ, ಅದು ಬಿಜೆಪಿ ಸಮಸ್ಯೆ ಅಲ್ಲ. ಇವತ್ತು ಆನೆ ಅಥವಾ ಹುಲಿ ದಾಳಿ ಯಾರನ್ನು ಹುಡ್ಕೊಂಡು ಬಂದು ಮಾಡೋದಿಲ್ಲ. ಇವತ್ತು ಅಕಸ್ಮಾತ್ತಾಗಿ ಆಗ್ಬಿಡ್ತದೆ. ಇವತ್ತು ಕಾರ್ಮಿಕರು ಕಷ್ಟದಲ್ಲಿದ್ದಾರೆ, ಇವತ್ತು ಮಾಲೀಕರು ಕಷ್ಟದಲ್ಲಿದ್ದಾರೆ. ಇವತ್ತು ಶಾಲೆಗೆ ಹೋಗುವಂಥ ಮಗು ಅವರು 98% ಮಾರ್ಕನ್ನು ತಗೊಳ್ಳುವಂಥ ಬೆಟ್ಟತ್ತೂರಿನ ಒಂದು ವಿದ್ಯಾರ್ಥಿ ಮನೆಗೆ ನಡ್ಕೊಂಡು ಅಂದರೆ ಪಕ್ಕ ಮನೆ ಅಲ್ಲಿಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಶಾಸಕರು ಭೇಟಿ ನೀಡಿದಾಗ ನಿಜವಾಗಲೂ ಎಲ್ಲರ ಒಂದು ಮನಸ್ಸಿಗೆ ನೋವನ್ನು ಉಂಟು ಮಾಡುವಂಥ ಒಂದು ಕೆಲಸನೇ ಇದು. ಯಾಕಂದರೆ ಆ ವಿದ್ಯಾರ್ಥಿನಿ ಇನ್ನೂ ಎಷ್ಟೋ ವರ್ಷ ಬದುಕಬೇಕಾಗಿತ್ತು, ಒಳ್ಳೆಯ ಒಂದು ಹುದ್ದೆಗೆ ತಲುಪುವಂಥ ವ್ಯವಸ್ಥೆ ಇರ್ತೇನೋ ಅಂಥ ಸಂದರ್ಭದಲ್ಲಿ ಇಂಥ ಸಾವು ನಮಗೆಲ್ಲರೂ ಸಹ ದುಃಖ ತಂದಿದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಈ ಸಾವಿನಲ್ಲಿ ದಯವಿಟ್ಟು ರಾಜಕೀಯ ಮಾಡೋದನ್ನ ಬಿಡಿ. ಇವತ್ತೊಂದು ನಿಮಗೆಲ್ಲರೂ ತಿಳಿದಿರೋ ಹಾಗೆ ಒಂದು ಬೀದಿ ನಾಯಿನ ಹಿಡಿಲಿಕ್ಕೆ ಇವತ್ತು ಅನುಮತಿ ಯಾವ ರೀತಿ ಬೇಕು ಅಂತೇಳಿ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಒಂದು ಬೀದಿ ನಾಯಿನ ಇವತ್ತು ಹಿಡಿಯೋಂಗಿಲ್ಲ, ಈಗ ಅದನ್ನು ಹಿಡಿದು ಕೊಲ್ಲೋಂಗಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಮಾನ್ಯ ಶಾಸಕರು, ಮುಖ್ಯಮಂತ್ರಿಗಳು ಮತ್ತು ಅರಣ್ಯ ಸಚಿವರೊಟ್ಟಿಗೆ ನಿರಂತರವಾದಂಥ ಸಂಪರ್ಕವನ್ನು ಇಟ್ಟುಕೊಂಡು ಇವತ್ತೊಂದು ಉತ್ತಮ ರೀತಿಯಲ್ಲಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಈ ಸಂಘರ್ಷವನ್ನು ತಡೀಲಿಕ್ಕಾಗಿ ಬಹಳಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. 19-20ರಲ್ಲಿ 6 ಜನ ಆನೆ ದಾಳಿಯಿಂದ ಮೃತಪಟ್ಟಿದ್ದಾರೆ. 2020-21ರಲ್ಲಿ 13 ಜನ ಸತ್ತಿದ್ದಾರೆ. 2021-22ರಲ್ಲಿ 15 ಜನ ಸತ್ತಿದ್ದಾರೆ. 2022-23ರಲ್ಲಿ 10 ಜನ ಸತ್ತಿದ್ದಾರೆ. ಸೊ ಇದು ನಿನ್ನೆ 3 ವರ್ಷದಿಂದ ಈ ಕಡೆ ಮಾತ್ರ ಜನ ಹಂಗಂತೇಳಿ ಜನರ ಸಾವು ಭಾಳ ಅವರವರ ಕುಟುಂಬಕ್ಕೆ ಅದು ತುಂಬಲಾರದ ನಷ್ಟ. ಅದು ಯಾರು ಸಹ ಜೀವವನ್ನು ಮತ್ತೆ ವಾಪಸ್ ಕೊಡ್ಲಿಕ್ಕೆ ಆಗೋದಿಲ್ಲ. ಇವತ್ತು 20 ಲಕ್ಷ ಸರ್ಕಾರ ಪರಿಹಾರ ನೀಡ್ಬೋದು, ಅದು 20 ಲಕ್ಷಕ್ಕೆ ಜೀವ ಕೊಡೋಕ್ಕಾಗೋದಿಲ್ಲ. ಸೊ ಇದೆಲ್ಲ ನಮ್ಮ ಕಷ್ಟ ನಮಗೆ ಅರಿವಿದೆ. ಆದರೆ ನಾವೇನು ಹೇಳ್ತಿರೋದಂದ್ರೆ ಈ ಉದ್ದೇಶವನ್ನು ಇಟ್ಕೊಂಡು ಸವಾವನ್ನು ಇಟ್ಟುಕೊಂಡು ರಾಜಕೀಯ ಮಾಡೋದು ಬೇಡ ಅಂತೇಳಿ. ಯಾಕೆಂದರೆ ಇದೆಲ್ಲರೂ ಸಮಸ್ಯೆ. ಇದು ಸಂಸದರು ಸೇರಬೇಕಾಗ್ತದೆ. ಇವತ್ತು ಎಲ್ಲ ಸೇರಿ ಕೊಡಗಿನ ಮಾಜಿ ಶಾಸಕರುಗಳು, ಹಾಲಿ ಶಾಸಕರುಗಳು ಎಲ್ಲ ಕೂತು ಇದರ ಬಗ್ಗೆ ಒಂದು ಚರ್ಚೆ ಮಾಡಿ ಒಂದು ಶಾಶ್ವತವಾದ ಪರಿಹಾರ ಕೊಡಗು ಜಿಲ್ಲೆಯಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಶಾಶ್ವತವಾದ ಪರಿಹಾರ ರೂಪಿಸಲಿಕ್ಕೆ ಒಂದು ಮಾರ್ಗೋಪಾಯವನ್ನು ಕಂಡುಕೊಂಡು ಅದನ್ನು ಕಾರ್ಯಗತಗೊಳಿಸಿ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಭಾಳ ಇಂಥ ಅನಾಹುತಗಳು ಆದಾಗ ಮಾತ್ರ ಇವರು ಬಂದು ಪ್ರತಿಭಟನೆ ಮಾಡಿ ಇದು ಮಾಡಿ ಹೋಗಿ ಸೇರಿಕೊಳ್ಳುವಂಥದ್ದಲ್ಲ ಇದು. ಯಾಕೆಂದರೆ ಕಳೆದ 3 ವರ್ಷಗಳಿಂದ ಶಾಸಕರಿಗೆ ನೋವಿದೆ ಇದ್ರ ಬಗ್ಗೆ. ಯಾಕೆಂದರೆ ನಾವು ಜವಾಬ್ದಾರಿಯನ್ನು ತೆಗೆದುಕೊಂಡು ನಾವು ಜವಾಬ್ದಾರಿಯಿಂದ ನುಡಿಸಿಕೊಳ್ಳಲಿಕ್ಕೆ ನಾವು ಯಾರ ಮೇಲೆ ಗೋಬೆ ಕೂರಿಸಲಿಕ್ಕೆ ಪ್ರಯತ್ನ ಪಡೋದಲ್ಲ. ಅವರು 20 ವರ್ಷದಿಂದ ಮಾಡಿಲ್ಲ ಅಂತೇಳಿ ನಾವು ಮಾಡಬಾರ್ದು ಅಂತಲ್ಲ. ನಾವು 20 ವರ್ಷದಿಂದ ನಾವು ಅವ್ರು ಮಾಡಿಲ್ಲ. 3 ವರ್ಷದಿಂದ ನಮಗೆ ಸಮಯದಲ್ಲಿ ಈಗ ಇವರು ಗೋಪಣ್ಣವ್ರು ಹೇಳಿದಾಗೆ ಈಗ 22 ಕೋಟಿ ವೆಚ್ಚದಲ್ಲಿ ಮತ್ತೆ ಸೋಲಾರ್ ಪ್ಯಾನಲ್ ನಿರ್ಮಿಸುವಂಥ ವ್ಯವಸ್ಥೆಗಳು ಎಲ್ಲ ಮಾಡ್ತಾ ಇದ್ದೀವಿ. ಅದರ ಮಧ್ಯದಲ್ಲಿ ಬೇರೆ ಈಗ ಸೋಲಾರ್ ಮತ್ತೆ 2 ಜೊತೆಲೆ ಮಾಡಿದ್ರೆ ಈ ಆನೆಗಳನ್ನ ತಡೆಗಟ್ಟಲಿಕ್ಕೆ. ಯಾಕೆಂದ್ರೆ ಇವತ್ತು ಆನೆಯ ಸಂತತಿ ದಿನದಿಂದ ದಿನ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇವತ್ತು ಹುಲಿಯ ಸಂತತಿಯು ಜಾಸ್ತಿ ಆಗಿದೆ. ತಗೊಂಡಾಗ ಅಂಕಿಅಂಶಗಳನ್ನು ತೆಗೆದುಕೊಂಡಾಗ ಕಳೆದ 10 ವರ್ಷದಿಂದ ಅದರ ಸಂಖ್ಯೆಗಳು ಜಾಸ್ತಿ ಆಗ್ಕೊಂಡೇ ಬರ್ತಾ ಇದೆ. ಸೊ ಇದಕ್ಕೆ ಬೇರೆ ಬೇರೆ ಕೇಂದ್ರದ ನೀತಿ ಇರ್ಬೋದು ಅಥವಾ ರಾಜ್ಯ ಸರ್ಕಾರದ ನೀತಿ ಇರ್ಬೋದು, ಇದರ ರಕ್ಷಣೆ ಮಾಡಲಿಕ್ಕಿರುವಂಥ ವ್ಯವಸ್ಥೆಗೆ ಅವರು ಅರಣ್ಯ ಇಲಾಖೆಯವರು ವಿವಿಧ ಇದನ್ನು ಮಾಡಿಕೊಂಡು ಅದ್ರ ಸಂಖ್ಯೆ ಸಂದರ್ಭದಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಯಾವ ರೀತಿ ಮಾರ್ಗೋಪಾಯಗಳನ್ನು ಕಂಡುಕೊಳ್ಬೇಕು ಅಂತೇಳಿ ಇದನ್ನ ರಾಜಕೀಯ ರಹಿತವಾಗಿ ಕೂತ್ಕೊಂಡು ಇವತ್ತು ಕಸ್ತೂರಿ ರಂಗನ್ ವರದಿ ಜಾರಿಯಾದಾಗ ಕಾಂಗ್ರೆಸ್ ಪಕ್ಷವು MLA ಅವರೊಟ್ಟಿಗೆ ಸೇರಿಕೊಂಡು ಕೊಡಗಿನಲ್ಲಿ ಜಾರಿ ಆಗಬಾರ್ದು, ಈ ಕಸ್ತೂರಿ ರಂಗನ್ ವರದಿ ಜಾರಿ ಆದರೆ ನಮ್ಮ ಕೊಡಗಿಗೆ ಮಾರಕ ಆಗ್ತದೆ, ನಮ್ಗೆ ಏನು ಮಾರಕವಾದಂಥ ಯೋಜನೆಗಳಿಗೆ ಅದಕ್ಕೆ ನಾವು ಯಾವ ರೀತಿ ನಾವು ವಿರೋಧ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಚರ್ಚೆ ಮಾಡಿದ್ದೀವಿ, ಎಲ್ಲ ಕೂತ್ಕೊಂಡಿದ್ದೀವಿ, ಮೀಟಿಂಗ್ ಮಾಡಿದ್ದೀವಿ, ದೊಡ್ಡ ಪ್ರತಿಭಟನೆಯನ್ನು ಮಡಿಕೇರಿಯಲ್ಲಿ ಮಾಡಿದ್ದೀವಿ. ಸೊ ಆ ರೀತಿಯಾದಂಥ ಒಂದು ಒಮ್ಮತದಿಂದ ಸೇರಿ ನಮ್ಮ ಸಮಸ್ಯೆಗೆ ನಾವು ಪರಿಹಾರ ಕಂಡುಕೊಳ್ಬೇಕು ಹೊರತು ಇವತ್ತು ಆನೆಯನ್ನು ಹಿಡಿಲಿಕ್ಕೂ ಪರ್ಮಿಷನ್ ನಾನು ಆಗಲೇ ಹೇಳಿದಾಗೆ ಒಂದು ಬೀದಿ ನಾಯಿನ ಹಿಡಿಲಿಕ್ಕೇ ಕಷ್ಟ ಸಾಧ್ಯ ಇರುವಂಥ ಸಂದರ್ಭದಲ್ಲಿ ಒಂದು ಆನೆನ ಹಿಡಿಬೇಕು ಅಂತ ಹೇಳಿದ್ರೆ ಎಷ್ಟು ನಮ್ಮ ಶಾಸಕರು ಎಷ್ಟು ಒತ್ತಡ ಹಾಕಿ ಅದನ್ನ ಪರ್ಮಿಷನ್ ಮಾಡಿರ್ತಾರೆ ಅಂತ ಹೇಳೋದನ್ನ ಅದು ಶಾಸಕರಿಗೆ ಮಾತ್ರ ಗೊತ್ತಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಸಹ ಇದರಲ್ಲಿ ರಾಜಕೀಯ ಬಿಟ್ಟು ಕೊಡಗಿನಲ್ಲಿ ಸಾವು ನೋವು ಆಗದ ರೀತಿಯಲ್ಲಿ ಮುಂದೆ
ಒಂದು ಎಲ್ಲರೂ ಸೇರಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡುವಂತ ಆಗಲಿ ಅಂತೇಳಿ ನಾವು ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಅಂತ ಹೇಳಲಿಕ್ಕೆ ಬಯಸ್ತಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಗೋಣಿಕೊಪ್ಪ ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಕುಲಚಂಡ ಪ್ರಮೋದ್ ಗಣಪತಿ, ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿಗಳಾದ ಎಜೆ ಬಾಬು, ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಅಣ್ಣೀರ ಹರೀಶ್ ಉಪಸ್ಥಿತರಿದ್ದರು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.